ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಲ್ಲ, ಅದ್ ನನಗೆ ಗೊತ್ತು ರಾಜ್. ಅಲ್ಲ, ಅದೇನೋ ಮನ್ಸಲ್ಲಿರೋದನ್ನ ಹೇಳೋದಕ್ಕೆ ಈ ಸುಳ್ಳಿನ ಮಾತೆಲ್ಲ ಯಾಕೆ? ಅಯ್ಯೋ, ನಾನು ಎಂಥ ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀನಿ. ಸತ್ಯ ಮುಚ್ಚಿಡೋದು ಕೂಡ ಸುಳ್ಳೇ ತಾನೆ. ಹಲೋ ರಾಜ್, ಹೇಳಿ. ರೀ, ಆಲ್ರೆಡಿ ಲೇಟ್ ಆಗಿದೆ, ಬನ್ನಿ ಫಸ್ಟ್ ರೂಮ್ ಹುಡ್ಕೋಣ. ಬನ್ನಿ. ಇದೊಳ್ಳೆ ಕತೆ ಆಯ್ತಲ್ಲ. ಬೆಳಿಗ್ಗೆ ಅದು ಯಾರ ಮುಖ ನೋಡಿದ್ನೋ ಏನೋ. ಆ ಕ್ಲೈಂಟ್ ಬೇರೆ ಇವತ್ತು ಸಿಗ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಗಾಡಿ ಬೇರೆ ಕೆಟ್ಟೋಗಿದೆ, ಈಗ ಏನ್ ಮಾಡೋದು? ರಾಜ್, ಅಲ್ಲೋಡಿ. ಬನ್ನಿ, ಉಳಿಯೋಕೆನ ಜಾಗ ಸಿಗತ್ತೆ ಏನೋ ಕೇಳೋಣ. ಸರ್, ಸರ್, ಯಾರು? ಇದು ಉಳಿಯೋಕ್ಕೆ ಜಾಗ ಸಿಗ್ಬೋದಾ? ಸಿಗುತ್ತೆ ಸರ್. 2 ರೂಮ್ ಬೇಕಿತ್ತು. 2 ರೂಮಾ? ಇಲ್ವಲ್ಲ ಸರ್, ಒಂದೇ ರೂಮ್ ಇರೋದು. ಅಡ್ಜಸ್ಟ್ ಮಾಡ್ಕೊಳ್ತೀರಾ? ಪರವಾಗಿಲ್ಲ, ಕೊಡಿ. ಬನ್ನಿ. ಹೋಗಿ ಹೋಗಿ ಮತ್ ನೀವೇನ್ ಮಾಡ್ತೀರಾ? ಅಲ್ಲಿ 2 ರೂಮ್ ಇಲ್ಲ, ಇರೋದು ಒಂದೇ ರೂಮ್. ಸೊ ಅದಕ್ಕೆ ನೀವು ಹೋಗಿ. ರಾಜ್, ಪರವಾಗಿಲ್ಲ, ನಿಮ್ಗೂ ಟಯರ್ಡ್ ಆಗಿದೆ ಅಲ್ವಾ? ನಾನು ಕೆಳಗೆ ಮಲ್ಗ್ತೀನಿ, ನೀವು ಮಂಚದ ಮೇಲೆ ಆರಾಮಾಗಿ ಮಲ್ಕೊಳ್ಳಿ. ಬನ್ನಿ. ಬೇಡ ಬೇಡ, ಅದೆಲ್ಲ ಸರಿ ಹೋಗಲ್ಲ. ನೀವು ಹೋಗಿ ಮಲ್ಕೊಳ್ಳಿ, ಒಂದೇ ನೈಟ್ ಅಲ್ವಾ, ನಾನು ಇಲ್ಲೇ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಅಲ್ಲ ರಾಜ್, ಅದು ಮುನಿಯಮ್ಮ, ನೀವು ಹೊರಡಿ ಪ್ಲೀಸ್, ಹೋಗಿ. ರೀ, ನೀವು ಇಲ್ಲಿ ಕೂತಿದ್ದೀರಾ? ನಮ್ಮ ಮನೆಯೆಲ್ಲ ನಿಮ್ಮನ್ನು ಹುಡುಕಿದ್ದೀನಿ. ತಗೊಳ್ಳಿ, ಹಾಲು ಕುಡ್ದು ಮಲ್ಕೊಳಕ್ ಬನ್ನಿ. ನಂಗೆ ಸ್ವಲ್ಪ ಕೆಲಸ ಇದೆ ಸಾವಿತ್ರಿ. ಸರಿ ರೀ, ಹಾಲಾದ್ರು ತಗೊಳ್ಳಿ. ಟೇಬಲ್ ಮೇಲೆ ಇಡು. ಏನಾದ್ರು ಮಾತಾಡ್ಬೇಕಾ ಸಾವಿತ್ರಿ? ಹ್ಞೂ ರೀ. ಮಾತಾಡು. ನೀವು ಬ್ಯುಸಿ ಇದ್ದೀರಾ ಅಲ್ವಾ? ನಿನಗಿಂತ ಮುಖ್ಯನ ನನಗೆ. ಕುತ್ಕೋ ಕುತ್ಕೋ, ಮಾತಾಡು. ರೀ, ಅದು ನಂಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅರೆ, ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಈಗ ನಿನಗೆ ಸಂಕೋಚ ಬರ್ತಾ ಇದೆಯಾ? ಪರವಾಗಿಲ್ಲ, ಹೇಳು. ರೀ, ಅದು ನಮ್ಮ ಸುಶಾಂತ್ ಮದುವೆ ಬಗ್ಗೆ ಮಾತಾಡಬೇಕಾಗಿತ್ತು. ಮದುವೆನಾ? ಸುಶಾಂತ್ ಮದುವೆಗೆ ಏನು ಅವಸರ ಸಾವಿತ್ರಿ? ಅವನು ಈಗಷ್ಟೇ ಏನೋ ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾನೆ. ರೀ, ನೀವೊಂದು ಸ್ವಲ್ಪ ಸುಮ್ಮನಿರ್ತೀರಾ? ಅವನ ಕೆಲಸ ಮಾಡ್ತಾನೆ ಇರಲಿ. ಅವನಿಗೆ ಮದುವೆ ಮಾಡಿಸೋದ್ರಿಂದ ಅವನ ಕೆಲಸಕ್ಕೇನು ತೊಂದರೆ ಆಗೋದಿಲ್ವಲ್ಲ? ಅಲ್ಲ ರೀ, ಅಷ್ಟಕ್ಕೂ ಅವನ ಜೀವನದಲ್ಲಿ ದುಡಿಬೇಕು, ಸೆಟ್ಲ್ ಆಗಬೇಕು ಅನ್ನೋ ಅವಶ್ಯಕತೆ ಇದೆಯಾ? ನೀವು ಮಾಡಿಟ್ಟಿರೋದೆಲ್ಲ ಯಾರಿಗೆ? ನಮ್ಮ ಮಗನಿಗೆ ತಾನೇ. ಅದ್ರ ಜೊತೆಗೆ ಅವನೇನೋ ತನ್ನ ಕಂಪನಿ ನಡೆಸ್ಬೇಕು ಅಂತಿದ್ದಾನೆ, ನಡೆಸ್ಲಿ ಬಿಡ್ರಿ. ಆದ್ರೆ ಅವನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಈಗಲೇ ಸರಿಯಾದ ಟೈಮ್. ಅರ್ಥ ಆಯ್ತು. ಒಂದು ಮುದ್ದಾದ ಸೊಸೆ ಮನೆಗೆ ಬರಬೇಕು, ಆಗ ಮಗನೂ ಮನೆಯಲ್ಲೇ ಇರ್ತಾನೆ, ಮನೆ ತುಂಬಿಕೊಂಡಿರುತ್ತೆ. ಅದೇ ತಾನೇ ನಿನ್ನ ಪ್ಲಾನು ಅಲ್ವಾ ಶ್ರೀಮತಿ ಅವರೇ? ರೀ, ನಮಗೂ ವಯಸ್ಸಾಗ್ತಾ ಇದೆ. ಈಗಲೇ ಗಟ್ಮುಟ್ಟಾಗಿರುವಾಗ ಮಗನ್ ಮದ್ವೆ ಮಾಡ್ಬೇಕು, ಮೊಮ್ಮಗುನ ಎತ್ತು ಮುದ್ದಾಡ್ಬೇಕು, ಈ ಆಸೆ ನಿಮ್ಗಿಲ್ವಾ ರೀ? ಯಾರಿಗಿರಲ್ಲ ಹೇಳು. ಆಯ್ತಾಯ್ತು, ನಾನು ಯೋಚನೆ ಮಾಡ್ತೀನಿ. ಏನ್ ಯೋಚನೆ ಮಾಡ್ತೀರಾ? ನಮ್ ಸೊಸೆ ಹೇಗಿರ್ಬೇಕು ಅಂತಾರ? ಅದ್ ನಾನು ಆಗ್ಲೇ ಯೋಚನೆ ಮಾಡಿ ಆಯ್ತು. ಓ, ನೀವು ಬರೀ ಯೋಚನೆ ಮಾಡಿದಿರೋ, ಸೊಸೆ ಯಾರು ಅಂತ ಹುಡುಕ್ಬಿಟ್ಟಿದಿರೋ? ಏನ್ ಕತೆ ನಿಮ್ದು? ಅಯ್ಯೋ, ಯಾರನ್ನ ಯಾಕ್ರಿ ಹುಡುಕ್ಲಿ? ನನಗನ್ಸುತ್ತೆ ನಮ್ ದಿಶಾನೇ ನಮ್ ಮನೆಗೆ ತಕ್ಕ ಸೊಸೆ ಆಗ್ತಾಳೆ ಅಂತ. ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನ್ರಿ? ಮದುವೆ ಆಗ್ಬೇಕಾಗಿರೋದು ಸುಶಾಂತ್ ಸಾವಿತ್ರಿ. ಇದರಲ್ಲಿ ನಮ್ಮಿಬ್ಬರ ಅಭಿಪ್ರಾಯಕ್ಕಿಂತಲೂ ಅವನ ಅಭಿಪ್ರಾಯ ಬಹಳ ಮುಖ್ಯ.
ನನಗೆ ಗೊತ್ತು ದಿಶಾಗೆ ಸುಶಾಂತ್ ಮೇಲೆ ಮನಸ್ಸಿದೆ ಅಂತ. ಆದರೆ ಬದುಕಿ ಬಾಳ್ಬೇಕಾಗಿರೋದು ಇವರು. ಆದರೆ ಸುಶಾಂತ್ಗೆ ದಿಶಾ ಇಷ್ಟನಾ ಅಂತ ಒಂದು ಮಾತು ಅವನು ಕೇಳಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು ಅಲ್ವಾ ಸಾವಿತ್ರಿ? ಅಲ್ಲ ಕಣೋ, ಆ ಹುಡುಗಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ನೀನೆಷ್ಟು ಆತಂಕ ಪಡ್ತೀಯಕಂದ? ಅಷ್ಟೊಂದು ಪ್ರೀತಿನ ಅವಳು ಅಂದ್ರೆ. ಅಮ್ಮು, ಇದೊಂದು ಸೀರೆ ಬೇಡ ಕಣೆ, ಇದ್ ಬಿಟ್ಟು ನೀನ್ ಬೇರೆ ಯಾವ್ದು ಬೇಕಾದ್ರೂ ತಗೋ. ನನ್ ಸೀರೆ ಎಲ್ಲ ನಿನ್ ಸೀರೆ ಅಂತಂದೆ, ಈಗ ಯಾಕೆ ಇದನ್ನ ಕೊಡಲ್ಲ ಅಂತಿದ್ಯಾ? ಯಾಕೆಂದ್ರೆ ಈ ಸೀರೆನ ನಾನು ನನ್ ಸೊಸೆ ಕೊಡ್ಬೇಕು ಅಂತಿದ್ದೀನಿ. ಅದಕ್ಕೆ ಏನಾಯ್ತು ಮೂರ್ತಿ? ಅದೇ ಇಷ್ಟೊತ್ತಲ್ಲಿ ಬಂದಿದ್ದೀರಾ, ಗಾಬರಿ ಆಗಿದ್ದೀರಾ? ಸುಬ್ಧರ್ಮನ್ ಕರೀತೀರಾ? ಅಲ್ಲ, ವಿಷಯ ಏನು ಅಂತ ಹೇಳಿ. ನಾನು ಹೇಳ್ತೀನಿ, ಸ್ವಲ್ಪ ಪ್ಲೀಸ್, ಅರ್ಜೆಂಟ್ ಇದೆ ಪ್ಲೀಸ್. ರೀ ರೀ ರೀ, ಮೂರ್ತಿ ಅವ್ರು ಬಂದಿದ್ದಾರೆ ನೋಡಿ. ಮೂರ್ತಿ, ಧರ್ಮ, ಯಾಕೆ ಗಾಬರಿ ಆಗಿದೆಯಾ? ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಧರ್ಮ. ಪ್ರಾಬ್ಲಮಾ? ಏನದು? ಅದು ಆರಾಧ್ಯ ಮತ್ತೆ ಸುಶಾಂತ್ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಕಣೋ. ಸಮಸ್ಯೆನಾ? ಅವರಿಬ್ರು ಯಾವುದೋ ಮದುವೆ ಲೊಕೇಶನ್ ನೋಡೋಕ್ಕೆ ಅಂತ ಹೋಗಿದ್ದಾರೆ. ಅಲ್ಲೇ ಉಳ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದ್ದಾರೆ. ಲಾಡ್ಜಲ್ಲಿ ಉಳ್ಕೊಂಡಿದ್ದಾರಂತೆ. ಅನೈತಿಕ ಚಟುವಟಿಕೆನಾ? ಏನೋ ಹೇಳ್ತಿದ್ಯಾ ನೀನು? ಪಾಪ ಏನು ತಪ್ಪು ಮಾಡಿದೆ, ಆ ಗುಂಪಲ್ಲಿ ನಮ್ಮ ಸುಶಾಂತ ಮತ್ತು ಆ ಹುಡುಗಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ ಅನ್ಸುತ್ತೆ. ನಿನ್ನ ಮಗ ಅಂತ ಏನಾರು ಗೊತ್ತಾದ್ರೆ ತುಂಬ ದೊಡ್ಡ ಸುದ್ದಿ ಆಗ್ಬಿಡುತ್ತೆ ಧರ್ಮ. ಮೀಡಿಯಾ ಅವ್ರಿಗಂತೂ ಹಬ್ಬ ಅನ್ಕೋ. ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಅಷ್ಟಲ್ಲ, ಯಾರೋ ಬಂದು ಅವ್ನು ಫೋನು ಕಿತ್ಕೊಂಡ್ಬಿಟ್ರು ಕಣ. ನಂಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾರಲ್ಲ ಧರ್ಮ. ಅದಕ್ಕೆ ಮೂರ್ತಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ ನೀನು? ಶಿಟ್, ಇಟ್ಸ್ ಆಲ್ ಮೈ ಫಾಲ್ಟ್. ನಾನು ಈ ಸರ್ ನೋಡಿ, ನಿಮಗೆ ಫೋನ್ ಬಂದಿದೆ. ಹಲೋ, ಹಾಂ ಹೇಳಿ. ಹಾಂ, ಇದ್ದಾರೆ ಸರ್. ಮೂರ್ತಿ ಅಂಕಲೇ ಯಾರ ಹತ್ರನೋ ಫೋನ್ ಮಾಡಿಸಿದ್ದಾರೆ ಅನ್ಸುತ್ತೆ. ಹಾಂ ಹೌದು, ಆಯ್ತಾಯ್ತು. ನೀವೇನಾ ರಾಜು? ಹೌದು ಸರ್. ನೀನೇನಮ್ಮ ಆರಾಧನಾ? ಅದ್ಯಾವ ಗ್ಯಾಪಲ್ಲಿ ಫೋನ್ ಮಾಡ್ದಪ್ಪ? ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸ್ತಾ ಇದ್ಯಾ? ಸರ್ ಅದಕ್ಕೆ ಸರ್ ನಾನು ಆಗ್ಲಿಂದ ಸತ್ಯನೇ ಹೇಳ್ತಿದ್ದೆ. ಈಗಲಾದ್ರೂ ನಮ್ಮನ್ನು ಬಿಡ್ತೀರಲ್ವಾ? ಯಾರಂದ್ರು ಬಿಡ್ತೀವಿ ಅಂತ? ನೀನ್ ಯಾರ ಕಡೆಯಿಂದ ಕಾಲ್ ಮಾಡಿಸಿದ್ರು ಕೂಡ ನೀನ್ ಬಿಡ್ತೀವಿ ಅಂತ ಯಾರು ಹೇಳಿದ್ದು? ನಾವು ಯಾರ ಮಾತುಗೂ ಜಗ್ಗಲ್ಲ. ನಿಮ್ಮಂತವ್ರಿಗೆಲ್ಲ ಪೊಲೀಸರೇ ಸರಿ ಕಣ್ರಿ. ರೀ ವನೇಶ್, ನಿಮ್ ಗಾಡಿ ದೇವೇನ್ರಿ? ಇವ್ರನ್ನ ಸ್ಟೇಷನ್ ಕರ್ಕೊಂಡು ನಡೀರಿ. ಸರ್ ಬೇಡ ಸರ್, ಪ್ಲೀಸ್ ಹಾಗೆಲ್ಲ ಮಾಡ್ಬೇಡಿ ಸರ್. ಪ್ಲೀಸ್ ಸರ್. ಸರ್, ನಿಮ್ ಕೈ ಮುಗಿತೀವಿ ಸರ್, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಾವೇ ಹೋಗ್ತೀವಿ. ಯಾಕೆ ನಿಮ್ಮ ತಂದೆ ತಾಯಿ ಮುಂದೆ ನಿಂತರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತನಾ? ಹಾಂ, ಇದನ್ನೆಲ್ಲ ಮಾಡೋಕ್ಕೂ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನಡ್ರಮ್ಮ, ನಡ್ರಿ, ಅಡ್ರೆಸ್ ತೋರಿಸ್ರಿ ಸರ್. ಕರ್ಕೊಂಡೋಗಿ ಜೀಪ್ ಹಚ್ಚಿ ನಾನು ಸಾರ್ ಕರ್ಕೊ ಬರ್ತೀನಿ. ನೀವು ಯಾವುದಕ್ಕೂ ಹೆದರ್ಕೋ ಅವಶ್ಯಕತೆ ಇಲ್ಲ. ಈ ಕೈನ ನಾನು ಯಾವತ್ತೂ ಬಿಡೋದಿಲ್ಲ. ಟ್ರಸ್ಟ್ ಮೀ ಆರಾಧನಾ, ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಇಡೀ ಪ್ರಪಂಚ ನಮ್ಮ ಬಗ್ಗೆ ಏನೇ ಅಂದ್ರು ಬಿದ್ದೋಗೋ ರಿಲೇಶನ್ಶಿಪ್ ಅಲ್ಲ ನಮ್ಮದು. ನಾವಿಬ್ರು ತುಂಬ ಪ್ಯೂರ್ ಆಗಿದ್ಮೇಲೆ ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಬಗ್ಗೆ ಸಣ್ಣ ಕಳಂಕ ಬರ್ದಿರೋ ಥರ ನಾನು ನೋಡ್ಕೋತೀನಿ. ಅಕ್ಕ, ಏನಿದೆಲ್ಲ? ಸುಶಾಂತ್ ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ವಿ, ಆದ್ರೆ ಅವನು ಈ ತರ ಎಲ್ಲ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಕಾಂಚನ, ನನ್ನ ಮಗ ಅಂತವನಲ್ಲ ಕಣೆ. ಬೇರೆ ಏನೋ ಅಪಾರ್ಥ ಆಗಿದೆ. ಬೇರೆ ಏನೋ ಆಗಿದೆ ಅಂದ್ರೆ ಏನಕ್ಕ? ಅವ್ನು ಬೇರೆ ಹುಡುಗಿ ಜೊತೆ ರೂಮಲ್ಲಿ ಇದ್ದಿದ್ದು ನಿಜ ಅಲ್ವಾ?
ನಾನು ಅಷ್ಟು ಬಡ್ಕೊಂಡೆ ಮನೆಗೆ ವಾಪಸ್ ಬಂದ್ಬಿಡು, ಇದೆಲ್ಲ ಬೇಡ, ಎಲ್ಲ ಸಾಕು ಅಂತ. ಆರಾಧನಾ 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 ಅನ್ಕೊಂಡು ನನ್ನ ಮಗ ಹಾಳಾಗೋದ. ಸಾವಿತ್ರಿ, ನಮ್ಮ ಮಗನ ಮೇಲೆ ನಮಗೆ ನಂಬಿಕೆ ಇದೆ ತಾನೆ? ಹಾಗಿದ್ಮೇಲೆ ಯಾತಕ್ಕೆ ಟೆನ್ಷನ್? ಬರೀ ನಿಮ್ಮ ಮಗನ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು ಅಣ್ಣ. ಈಗ ನನ್ನ ಮಗಳ ಗತಿ ಏನಣ್ಣ? ಕಾಂಚನ, ಎಷ್ಟೋ ಸಲ ನಾವು ಕಣ್ಣಿಂದ ನೋಡಿದ್ದೆ ಸುಳ್ಳಾಗುತ್ತಮ್ಮ. ಇದು ಬರೀ ಕಿವಿಯಿಂದ ಕೇಳಿರೋದಷ್ಟೇ. ಹೇಗೆ ನಂಬ್ತೀರಿ ನೀವೆಲ್ಲ ಅದನ್ನು? ಒಬ್ಬ ವ್ಯಕ್ತಿಗೆ ಮಸಿ ಬೆಳೆದ್ರೆ ಅದನ್ನು ಅಳಿಸಾಕ್ಬೋದು, ವ್ಯಕ್ತಿತ್ವಕ್ಕೆ ಮಸಿ ಬೆಳೆದ್ರೆ ಜೀವನ ಪರ್ಯಂತ ಅದಿರುತ್ತೆ, ಅಳಿಸಾಕಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನ ಮಗ ಕಾಂಚನ, ನನಗೆ ನಂಬಿಕೆ ಇದೆ ಅವನು ಯಾವ ತಪ್ಪು ಮಾಡಿರೋದಿಲ್ಲ ಅಂತ ಹೇಳಿ. ಯಾವುದೋ ಹೆಣ್ಮಗು ಜೊತೆಯಲ್ಲಿ ಒಂದು ಕೋಣೆಯಲ್ಲಿದ್ದು ಮಾತ್ರಕ್ಕೆ ಅಲ್ಲಿ ಏನೋ ನಡೆದಿದೆ ಅಂತ ಯಾಕೆ ಅಪಾರ್ಥ ಮಾಡ್ಕೋತೀರಿ? ಕಾಂಚನ, ಯೋಚನೆ ಮಾಡು, ಅಲ್ಲಿ ಇನ್ನೊಂದು ಹೆಣ್ಣು ಮಗು ಇದೆ. ನಾವು ಆಡೋ ಮಾತಿಂದ ಅವಳು ಬದುಕಿ ಕಳಂಕ ಬರುತ್ತಲ್ವಾ? ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ. ಯೋಚನೆ ಮಾಡಿ ನಾಲ್ಗೇನು ಹರಿಬಿಡಬೇಕು. ಸುಶಾಂತ್ ಬರಲಿ, ಏನು ನಡೆದಿದೆ ಅಂತ ಅವನ ಬಾಯಿಂದಾನೆ ಹೊರಗಡೆ ಬರುತ್ತೆ. ಅಲ್ಲಿ ತನಕ ದಯವಿಟ್ಟು ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಕಲ್ತ್ಕೊಳ್ಳಿ. ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಆದ್ರೂ ಅಪ್ಪ, ಸುಶಾಂತ್ ಸ್ವಲ್ಪ ಹುಷಾರಾಗಿರ್ಬೇಕಿತ್ತಲ್ವಾ? ನಮಗ್ ಸುಶಾಂತ್ ಬಗ್ಗೆ ಗೊತ್ತು, ಅವನಂತವನಲ್ಲ, ನಿಜ. ಆದ್ರೆ ಈ ವಿಷಯ ಆಚೆ ಗೊತ್ತಾದ್ರೆ ನಮ್ ಫ್ಯಾಮಿಲಿ ಮರ್ಯಾದೆ ಏನಾಗ್ಬೇಕಪ್ಪ? ಮೀಡಿಯವ್ರು ಸುಮ್ಮನೆ ಬಿಡ್ತಾರ? ಮತ್ತೆ ಮತ್ತೆ ಇದೇ ವಿಷಯ ಹಾಕಿ ರುಬ್ಬಿಡ್ತಾರೆ. ಅದೇನೋ ಅಂತಾರಲ್ವಾ, ಅಡ್ಕೆಲ್ ಹೋದ್ಮಾನ ಆನೆ ಕೊಟ್ಟರು ಬರಲ್ಲ ಅಂತ. ನೀವಿಷ್ಟು ವರ್ಷಗಳಿಂದ ಸಂಪಾದಿಸಿರೋ ಹೆಸರು, ಗೌರವ ಎಲ್ಲ ಸುಶಾಂತ್ ಮಾಡಿರೋ ಈ ಒಂದು ವಿಷಯದಿಂದ ಎಲ್ಲ ಕಳ್ಕೊಂಬಿಡತ್ತೆ. ಎಲ್ಲೋ ನಿನ್ ಮನೆ? ಎಲ್ಲಮ್ಮ ನಿನ್ ಮನೆ? ಸರ್, ಆರಾಮಾಗಿ ಮಾತಾಡಿ. ಹೇಯ್, ಮುಚ್ಚ ಬಾಯಿ. ಮನೆ ತೋರ್ಸಂದ್ರೆ ತಲೆಯಲ್ಲೇ ಮಾತಾಡ್ತೀಯ? ಸರ್, ಏನಾಯ್ತು ಸರ್? ಆರಾಧನಾ, ಏನಾಯ್ತಮ್ಮ? ರಾಜು, ಏನಾಯ್ತು? ಏನು ಇದು? ಸರ್, ಏನಾಯ್ತು ಸರ್? ಹೇಯ್, ಯಾವ್ದಾ ಹುಡುಗಿ ಮನೆ? ಸರ್, ಅದೇ ಸರ್. ಏನಾಯ್ತು ಸರ್? ಅದಾ ಸರ್, ಏನಾಯ್ತು ಸರ್? ರೇವತಕ್ಕ, ರಾಜ್, ಏನಾಯ್ತು? ರೇವತಕ್ಕ, ಬೇಗ ಬನ್ನಿ. ಆರಾಧನಾ, ಏನಾಯ್ತೆ? ಅಯ್ಯ, ಏನಾಯ್ತು ಸರ್? ಏನಾಯ್ತು ಸರ್? ಏನಾಯ್ತು ಆರಾಧನಾ? ಆರಾಧನಾ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಹೇಳೆ? ಏನೇ ರೋಡ್ ಮಾಡ್ಕೊಂಡಿದ್ಯಾ? ಹೋಗ್ಳು. ಹೇಳಲ್ಲ ಸರ್, ಹೇಳಂತ ಕೆಲಸ ನಾ ಮಾಡಿರೋದು. ಸರ್, ಅಂತದ್ದು ಏನಾಗಿದೆ ಸರ್? ಇವ್ರು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಅಲ್ವಾ? ಎಲ್ಲಿ ಹೋಗಿದ್ರು ಅಂತ ಗೊತ್ತಾ? ಸರ್, ಕೆಲಸದ ಮೇಲೆಲ್ಲ ಬೇರೆ ಊರಿಗೆ ಹೋಗಿದ್ರು ಸರ್. ಇವತ್ತು ಕೆಲಸ ಇದೆ, ಅಲ್ಲೇ ಉಳಿತೀವಿ ಅಂತ ಹೇಳಿದ್ರು ಸರ್. ಎಲ್ಲ ಕತೆ ಅಷ್ಟೇ ಸರ್. ನಿನ್ನೆ ಚಿಕ್ಕಮಂಗ್ಳೂರಿನ ಒಂದು ಹೋಮ್ ಸ್ಟೇನ ಸಿಕ್ಬಿದ್ದಿದ್ದಾರೆ.